ವಕ್ಫ್ ಕಾನೂನು ತಿದ್ದುಪಡಿ ವಿವಾದ ಕಾನೂನಿನ ಕೆಲವು ವಿಧಿಗಳಿಗೆ ತಡೆಯಾಜ್ಞೆಯನ್ನ ತರಲಾಗಿದೆ. ಸುಪ್ರೀಂ ಕೋರ್ಟ್ ಮಧ್ಯಂತರ ತೀರ್ಪನ್ನ ಕೊಟ್ಟಿರುವಂತದ್ದು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹಂಗಾಮ ಸೃಷ್ಟಿಯಾಗಿತ್ತು, ಹೈಡ್ರಾಮಾಗಳು ನಡೆದಿದ್ವು. ಇದು ರಾಜ್ಯಸಭೆ ಲೋಕಸಭೆ ಎರಡು ಕಡೆನೂ ಕೂಡ ಚರ್ಚೆ ಆಗಿ ನಿಯಮಾವಳಿಗಳನ್ನ ತರಲಾಗಿತ್ತು, ಕಾನೂನನ್ನ ರೂಪಿಸಲಾಗಿತ್ತು, ಕೆಲವೊಂದು ತಿದ್ದುಪಡಿಗಳನ್ನ ತಂದಿತ್ತು ಕೇಂದ್ರ ಸರ್ಕಾರ. ಆ ತಿದ್ದುಪಡಿಯಲ್ಲಿ ಕೆಲವು ಅಂಶಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಯಾವಾಗ ಸಂಸತ್ನಲ್ಲಿ ಅಂಗೀಕಾರ ಆಗಿತ್ತು, ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೆ ಅರ್ಜಿಗಳನ್ನ ಸಲ್ಲಿಸಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕೊಡಲಾಗಿದೆ, ಮಧ್ಯಂತರ ತೀರ್ಪು. ವಕ್ಫ್ ತಿದ್ದುಪಡಿ ಕಾನೂನಿಗೆ ಸಮಗ್ರ ತಡೆಯಾಜ್ಞೆ ಇಲ್ಲ, ಕೇಂದ್ರಕ್ಕೆ ಹೊಸ ನಿಯಮಾವಳಿ ರೂಪಿಸುವಂತೆ ಸಲಹೆಯನ್ನ ನೀಡಲಾಗಿದೆ. ಮಧ್ಯಂತರ ತೀರ್ಪಿನಲ್ಲಿ ಸ್ಪಷ್ಟಪಡಿಸಿರುವಂತದ್ದು ಸುಪ್ರೀಂ ಕೋರ್ಟ್. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಬದಲಾವಣೆಯನ್ನ ತರುವಂತ ನಿಟ್ಟಿನಲ್ಲಿ ಮುಂದಾಗಿತ್ತು ಕೇಂದ್ರ ಸರ್ಕಾರ. ಅದರಲ್ಲಿ ಕೆಲವೊಂದಕ್ಕೆ ಮಾತ್ರ, ಕೆಲವೊಂದು ತಿದ್ದುಪಡಿಗಳಿಗೆ ಮಾತ್ರ ಬ್ರೇಕ್ ಹಾಕುವಂತ ಕೆಲಸ, ಸಮಗ್ರವಾದಂತ ಎಲ್ಲ ಅಂಶಗಳಿಗೂ ಅಲ್ಲ, ಕೆಲವೊಂದಕ್ಕೆ ಮಾತ್ರ. ಯಾಕೆಂದ್ರೆ ಈ ಹಿಂದೆ ವಕ್ಫ್ ಯಾವ ಜಮೀನನ್ನಾದ್ರೂ ನೋಡಿದ್ರು ಕೂಡ ಅದು ವಕ್ಫ್ ಆಸ್ತಿ ಅಂತೆಲ್ಲ ಘೋಷಣೆ ಮಾಡ್ಕೊಳ್ಬೋದಿತ್ತು. ಆ ರೀತಿಯಾದಂಥ ಕೆಲವೊಂದು ನಿಯಮಗಳಿದ್ವು. ಹಾಗೆ ಅದಕ್ಕೊಂದು ನಿರ್ವಹಣಾ ಮಂಡಳಿ ಅಂತಲೂ ಕೂಡ ಕೇಂದ್ರ ಸರ್ಕಾರ ಮಾಡಿತ್ತು. ಅದರಲ್ಲಿ ಬೇರೆ ಧರ್ಮದವರನ್ನ ಕೂಡ ಹಾಕುವಂಥ ನಿಟ್ಟಿನಲ್ಲಿ, ಮಹಿಳೆಯರಿಗೂ ಕೂಡ ಅವಕಾಶ ಕೊಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ನಿಯಮಗಳನ್ನು ತರಲಾಗಿತ್ತು. ಕೆಲವೊಂದಕ್ಕೆ ಈಗ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಲಾಗ್ತದೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ಎಂದಿನಂತೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಇಲ್ಲಿ ವಕ್ಫ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಹಂಗಾಮ ಕೂಡ ಸೃಷ್ಟಿಯಾಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ವಿರೋಧ ಪಕ್ಷಗಳು ಸ್ಪೆಷಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ರು ಕೂಡ ಇಲ್ಲ, ಇದಕ್ಕೆ ಬದಲಾವಣೆ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬದಲಾವಣೆ ತಂದಿತ್ತು. ಅದು ಚರ್ಚೆನೂ ಕೂಡ ಆಗಿತ್ತು ಸಂಸತ್ನಲ್ಲಿ, ಅದರಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ. ನಾವು ಸಂಸತ್ನಲ್ಲಿ ಅಂಗೀಕರಿಸಿದಂಥ ಕಾಯ್ದೆಯನ್ನ ಬದಲಾವಣೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಆಗೋದಿಲ್ಲ ಅಂತಲೂ ಕೂಡ ಅವರು ವಾದವನ್ನೆಲ್ಲ ಮಾಡಿದ್ರು. ಆದರೂ ಅದೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಕೆಲವೊಂದು ಅಂಶಗಳನ್ನು ಬದಲಾವಣೆ ತರಲಾಗ್ತಾ ಇದೆಯಲ್ಲ, ಹೇಗೆ ನೋಡ್ಬೋದು ಅಂತ? ನಿಮಗೆ ಸುಪ್ರೀಂ ಕೋರ್ಟ್ ಈ ಕಾಯ್ದೆಯ ಸಾಂವಿಧಾನಿಕತೆಯನ್ನು ಪರಿಶೀಲಿಸ್ತಿತ್ತು. ಈಗ ಕೇಂದ್ರ ಸರ್ಕಾರಕ್ಕೆ ಹಲವಾರು ಕಾನೂನು ಸಲಹೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಗೆ ವಕ್ಫ್ ಆಸ್ತಿ ಅದು ಅಲ್ಪಸಂಖ್ಯಾತರ ಹಕ್ಕನ್ನು ಕಿತ್ತುಕೊಳ್ತಿದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಅರ್ಜಿಗಳು ಬಂದಿದ್ದವು. ಪ್ರಮುಖವಾಗಿ ಇವತ್ತು ದೇಶಾದ್ಯಂತ ಅನೇಕ ಕಡೆ ಅದು ಈ ವಕ್ಫ್ ಆಸ್ತಿ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದು. ವಕ್ಫ್ ಆಸ್ತಿ ಸಂಬಂಧಪಟ್ಟಾಗೆ ದೇಶಾದ್ಯಂತ ದೊಡ್ಡ ಗದ್ದಲ ಕೂಡ ಎದ್ದಿತ್ತು. ವಕ್ಫ್ ಅಂತ ಹೇಳಿದ್ರೆ ಅದು ಸರ್ಕಾರದ ಆಸ್ತಿ ಕೂಡ ಆಗಿತ್ತು. ಹಾಗಾಗಿ ಈ ವಕ್ಫ್ ಮಸೂದೆಯಲ್ಲಿ ಅದರಲ್ಲಿ ಹಿಂದೂಗಳನ್ನು ಕೂಡ ಸೇರಿಸಲಿಕ್ಕೆ ಅವಕಾಶ ಇತ್ತು ಮತ್ತು ಮುಸ್ಲಿಂ ಮಹಿಳೆಯರನ್ನು ಕೂಡ ವಕ್ಫ್ ಮಂಡಳಿಗೆ ಸೇರಿಸುವ ಮೊದಲ ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು. ವಕ್ಫ್ ಆಸ್ತಿಯನ್ನು ಇವತ್ತು ದೇಶಾದ್ಯಂತ ಅನೇಕ ಖಾಸಗಿ ವ್ಯಕ್ತಿಗಳು, ಅಲ್ಪಸಂಖ್ಯಾತ ಖಾಸಗಿ ವ್ಯಕ್ತಿಗಳು ಅದನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಸಾವಿರಾರು ಲಕ್ಷಾಂತರ ಎಕರೆಯನ್ನು ಜಮೀನನ್ನು, ಅದು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಜಮೀನನ್ನು ಇವತ್ತು ದೇಶಾದ್ಯಂತ ಅನೇಕರು ವಕ್ಫ್ ಆಸ್ತಿ ಹೆಸರಿನಲ್ಲಿ ಕಬಳಿಸಿರ್ತಕ್ಕಂಥದ್ದು. ವಕ್ಫ್ ಆಸ್ತಿ ಅಂದ ತಕ್ಷಣ ಅದು ಯಾವುದೋ ಎಲ್ಲೊಂದು ಕಡೆ ಈ ಹಿಂದಿನ ಮುಸ್ಲಿಂ ರಾಜರ ಅದು ಪರಿಧಿ ಒಳಗಡೆ ಇತ್ತು ಅನ್ನೋದಲ್ಲ. ವಕ್ಫ್ ಆಸ್ತಿಯಿಂದ ಅದು ಕೂಡ ಸರ್ಕಾರದ ಆಸ್ತಿಯೇ, ಯಾರ ಹಕ್ಕು ಅಲ್ಲ. ಆದರೆ ಅದಕ್ಕೊಂದು ನಿಯಮ ಮತ್ತು ತಿದ್ದುಪಡಿಗಳ ಅಗತ್ಯತೆಯನ್ನು ಒತ್ತಿ ಹೇಳಿತು. ಕರ್ನಾಟಕದಲ್ಲಿ ಅನೇಕ ರೈತರ, ಅದರಲ್ಲೂ ಕೂಡ ಅನೇಕ ರೈತರು ಮತ್ತು ನೂರಾರು ವರ್ಷಗಳಿಂದ ತಾವು ಬಳಸ್ತಿದ್ದಂಥ ಭೂಮಿಗೆ ವಕ್ಫ್ ಆಸ್ತಿ ಹೆಸರಿನಲ್ಲಿ ನೋಟಿಸನ್ನು ಕೊಡಲಿಕ್ಕೆ ಆರಂಭಿಸಿದರು. ಇದು ಎಲ್ಲ ಅದು ಪ್ರಮುಖವಾಗಿ ಅದು ಶಾಲೆಗಳು ಇರ್ಬೋದು ಅಥವಾ ದೇವಸ್ಥಾನಗಳಿಗೆ ಕೂಡ ಕೊಡಲಿಕ್ಕೆ, ಚಾಲುಕ್ಯರಾಳಿದ ದೇವಸ್ಥಾನಗಳಲ್ಲೂ ಕೂಡ ಇದು ಮಾಡಿದ್ರು. ಜೊತೆಗೆ ವಕ್ಫ್ ಆಸ್ತಿಗೆ ಒಂದು ಕಾನೂನಿನ ತಿದ್ದುಪಡಿಯನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ತಂದಿತ್ತು. ಆ ಕಾನೂನಿನ ತಿದ್ದುಪಡಿಯಲ್ಲಿ ಕೂಡ ಅಲ್ಲಿ ಮುಸ್ಲಿಮೇತರು ಕೂಡ ಇರ್ಬೋದು ಅಂತೇಳಿ ಪ್ರಮುಖವಾಗಿದ್ದು ಮತ್ತು ವಕ್ಫ್ ಮಂಡಳಿಯಲ್ಲಿ ಮಹಿಳೆಯರಿಗೆ ಅದು ಮುಸ್ಲಿಂ ಮಹಿಳೆಯರಿಗೆ ಮೊಟ್ಟ ಮೊದಲ ಅವಕಾಶವನ್ನು ಕೊಟ್ಟಿತ್ತು ಮತ್ತು ಯಥಾವತ್ತು ನೋಟಿಸನ್ನು ಕೊಡುವಂಥದ್ದು, ದೇವಸ್ಥಾನಗಳು ನಮ್ಮದು ಅಂತ ಉಲ್ಲೇಖ ಮಾಡುವಂಥದ್ದು ಯಾವುೂ ಇಲ್ಲ. ಆದರೆ ನೂರಾರು ವರ್ಷಗಳಿಂದ ವಕ್ಫ್ ಆಸ್ತಿ ಅದು ಹೆಸರಲ್ಲಿದ್ದರೂ ಕೂಡ ಯಾರು ಬಳಕೆಯನ್ನು ಮಾಡ್ತಿದ್ದ ಅಥವಾ ಕೃಷಿ ಇರ್ಬೋದು ಬೇರೆ ಬೇರೆ, ಅದು ಅವರ ಸಾಂವಿಧಾನಿಕ ಹಕ್ಕು ಅಂತೇಳಿ ಉಲ್ಲೇಖ ಮಾಡಲಾಯಿತು. ಇದು ಯಾರ ಜಾಗೀರು ಅಲ್ಲ ಅನ್ನೋ ಹೇಳಾಯಿತು. ಯಾವುದೋ ರಾಜ, ಬಿಜಾಪುರದ ಸುಲ್ತಾನರು ಯಾರಿಗೋ ಭೂಮಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಇನ್ಯಾವುದೋ ಭೂಮಿಯನ್ನು ಪಡೆದುಕೊಂಡು ಅದನ್ನು ವಕ್ಫ್ ಆಸ್ತಿ ಅಂತೇಳಿ ಅವತ್ತು ತೀರ್ಮಾನವನ್ನು ಮಾಡಿತ್ತು. ಆದರೆ ಅದರಲ್ಲಿ ಒಂದಷ್ಟು ಪರಿಷ್ಕರಣೆಯನ್ನು ಸರ್ಕಾರ ತೆಗೆದುಕೊಂಡಿತ್ತು ಮತ್ತು ಆ ಮುಖಾಂತರ
ವಕ್ಫಾಸ್ತಿಯನ್ನು ಯಾರಿಗೂ ದಾನ ಮಾಡಲಿಕ್ಕೆ ಕೂಡ ಅವಕಾಶ ಇಲ್ಲ ಅಂತ ಹೇಳ್ತು. ಇವತ್ತು CJI ಮುಖ್ಯಸ್ಥರು ಸಂಪೂರ್ಣ ತಿದ್ದುಪಡಿ ಮಾಡಿದ ಕಾಯ್ದೆಗೆ ತಡೆಯನ್ನು ಕೊಟ್ಟಿಲ್ಲ, ಕಾಯ್ದೆಯ ಕೆಲವು ವಿಧಿಗಳಿಗೆ ಮಾತ್ರ ಈಗ ತಡೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಮಧ್ಯಂತರ ತೀರ್ಪಿನಿಂದ ಮತ್ತು ಎಲ್ಲೊಂದು ಕಡೆ ಇದರಿಂದ ತಡೆಯಾಜ್ಞೆಯನ್ನು ತರ್ಬೋದು ಅಂತೇಳಿ ಯಾರೆಲ್ಲ ಅಂದ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಈ ದೇಶದ ಸಂಸತ್ತು ಮತ್ತು ಸಂಸತ್ತು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಮಸೂದೆಗಳಿಗೆ ಅದಕ್ಕೆ ತನ್ನದೇ ಆದ ಸಾಂವಿಧಾನಿಕ ಹಕ್ಕಿರ್ತಕ್ಕಂಥ, ಹಾಗಾಗಿ ಎಲ್ಲೊಂದು ಕಡೆ ಇದು ಸಂಸತ್ತಿನ ಮಸೂದೆಗೂ ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ನಡುವೆ ಎಲ್ಲೊಂದು ಕಡೆ ಜಟಾಪಟಿ ಆಗುತ್ತೆ ಅಂತೇಳಿ ಹಲವಾರು ಅನುಮಾನಗಳು ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಎಲ್ಲೊಂದು ಕಡೆ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ವಕ್ಫ್ ಕಾಯ್ದೆಗೆ ತಡೆಯಾಜ್ಞೆ ತರುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಯಾಕಂತೇಳಿ ಇದು ಅಲ್ಪಸಂಖ್ಯಾತರ ಹಕ್ಕನ್ನು ಕಸಿದುಕೊಳ್ಳಲಾಗ್ತಿದೆ ಮತ್ತು ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತೇಳಿ ಅನೇಕ ವಕ್ಫ್ ಪರವಾಗಿ ರಿಟ್ ಅರ್ಜಿ ಸಲ್ಲಿಸಿದಂಥವರು ಎಲ್ಲೊಂದು ಕಡೆ ಪ್ರಶ್ನೆಯನ್ನು ಎತ್ತಿದ್ರು. ಇದೀಗ ಕಾಯ್ದೆಯ ಕೆಲ ವಿಧಿಗಳಿಗೆ ಮಾತ್ರ ತಡೆಯನ್ನು ತಂದಿರತಕ್ಕಂಥದ್ದು. ಎಲ್ಲೊಂದು ಕಡೆ ಇದರಿಂದ ಸಂಸತ್ತಿನ ತೀರ್ಮಾನ ಮುಖ್ಯವಾಗಿರ್ತಕ್ಕಂಥದ್ದು. ಜನಪ್ರತಿನಿಧಿಗಳು ಈ ದೇಶದ ಮತದಾರರಿಂದ ಆಯ್ಕೆಯಾದಂಥ ಸಂಸತ್ನ ಕಾಯ್ದೆ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು. ಇದೀಗ ಒಂದಷ್ಟು ವಿಧಿಗಳನ್ನ ತಿದ್ದುಪಡಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂಬುತ್ತುವಳಿ ಕೂಡ ಜಾಯ್ನ್ ಆಗಿದ್ದಾರೆ. ಮಧು, ಕಾರ್ಯಕ್ರಮಕ್ಕೆ ಸ್ವಾಗತ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್ ಮಧು. ಇಲ್ಲಿ ಪ್ರಮುಖವಾಗಿ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಇವನ್ ಕೇಂದ್ರ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ರು, ಸಂಸತ್ನಲ್ಲಿ ಅಂಗೀಕರಿಸಿದಂಥ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಬದಲಾವಣೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೂ ಕೂಡ ಆಗಲ್ಲ ಅಂತ ಹೇಳಿದ್ರು. ಅದಾದ ನಂತರನೂ ಕೂಡ ಸುಪ್ರೀಂ ಕೋರ್ಟ್ ಕೆಲವೊಂದು ಅಂಶಗಳಿಗೆ ಮಾತ್ರ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಹೇಗೆ ನೋಡ್ಬೋದು? ದಟ್ಸ್ ವಾಟ್. ಈಗ ಅದೇ ಕಾರಣಕ್ಕೆ ಸಂಪೂರ್ಣವಾಗಿ ಕಾಯ್ದೆಗೆ ತಡೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋ ಹಿನ್ನೆಲೆ ಅದು. ಯಾಕಂದ್ರೆ ಈಗ ಸಂಸತ್ತಲ್ಲಿ ಅಧಿಕಾರಯುತವಾಗಿ ಬಂದಿರುವಂಥ ಜನಪ್ರತಿನಿಧಿಗಳು ಮಾಡಿಫಿಕೇಶನ್ ಬೇಕಾಗುತ್ತೆ. ಯಾವುದೇ ಕಾಯ್ದೆ ಕೂಡ ಹಿಂಗೆ ಡೆಡ್ ಇದಾಗ ಕೂರಕ್ಕಾಗಲ್ಲ. ಸೊ ಮಾಡಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ತಿದ್ದುಪಡಿಗಳು ಬೇಕಾಗ್ತದೆ. ಕಾಂಟೆಂಪ್ರರಿ ರಿಕ್ವೈರ್ಮೆಂಟ್ಸ್ ಬೇರೆ ಇರುತ್ತೆ. ಈಗ ಇಷ್ಟು ವರ್ಷ ಆಯಿತು, ಈಗ ಸಪ್ರೇಟಾಗಿ ಈಗ ಸಂವಿಧಾನ ಎಲ್ಲರಿಗೂ ಕೂಡ ಸಮಾನ, ಹಕ್ಕುಗಳು ಸಮಾನ ಅನ್ನುವಂಥ ಸಂದರ್ಭ ಬಂದಾಗ ಅದರ ಆಗ್ರಹ ಬೇಡಿಕೆಗಳ ವಿಚಾರದಲ್ಲಿ ಸಂವಿಧಾನವನ್ನು ಉಲ್ಲೇಖ ಮಾಡುವಂಥವ್ರು ಆ ಸಂವಿಧಾನವನ್ನು ತಂದಿದ್ಯಾರು ಅಥವಾ ಸಂವಿಧಾನಗಳಿಗೆ ಹಲವಾರು ತಿದ್ದುಪಡಿಗಳನ್ನು ಮಾಡಿದ್ಯಾರು? ಇದೇ ಸಂಸತ್ತಲ್ವಾ. ಸೊ ಈ ಸಂಸತ್ತು ಮಾಡಿರುವಂಥ ತಿದ್ದುಪಡಿಯಲ್ಲಿ ದೋಷಗಳು ಜಾಸ್ತಿ ಇದೆ ಅಥವಾ ಈ ತಿದ್ದುಪಡಿಗೆ ನಾವು ಓಕೆನೇ ಮಾಡಲ್ಲ ಅನ್ನೋ ರೀತಿ ಹೇಳೋದಿದೆಯಲ್ಲ, ಅದು ಅಲ್ಲಿ ಸಪ್ರೇಟ್ ಎಂಟಿಟಿಯನ್ನು, ಸಪ್ರೇಟ್ ಐಡೆಂಟಿಟಿಯನ್ನು ನೀವು ಎಂಡೋಸ್ ಮಾಡೋಕ್ಕಾಗಲ್ಲ. ಸೊ ನೆಲದ ಕಾನೂನು ಎಲ್ಲರಿಗೂ ಕೂಡ ಒಂದೇ. ಸೊ ಅದೇ ರೀತಿ ಇಲ್ಲಿ 5 ವರ್ಷ, ಈಗ 5 ವರ್ಷ ಆದರೂ ಮಿನಿಮಮ್ ಇರಬೇಕು, ಅವರು ಮುಸ್ಲಿಂ ಪ್ರಾಕ್ಟೀಸ್ ಮಾಡಿರಬೇಕು. ಇಲ್ಲಾಂದರೆ ಯಾರ್ದೋ ಆಸ್ತಿಗಳು ಯಾರೋ ಏಕಾಏಕಿ ಅದು ದಾನವನ್ನು ಕೊಟ್ಬಿಡ್ಬೋದು, ಅದು ಬೇರೆ ರೀತಿ ಆಗುತ್ತೆ ಅನ್ನೋದೊಂದು ಕ್ಲಾಸ್ ಇತ್ತು. ಸೊ ಈಗ ಅದನ್ನು ಮಾಡಿಫೈ ಮಾಡಿದ್ದಾರೆ ಮತ್ತು ಮುಸ್ಲಿಮೇತರ ವಿಚಾರವಾಗಿ ಏನು ಮೆನ್ಷನ್ ಮಾಡಿಲ್ಲ, ಸಪ್ರೇಟಾಗಿ ಅದಕ್ಕೆ ಇದು ಮಾಡೋಕ್ಕಾಗಲ್ಲ ಅಂತ. ಮಿನಿಮಮ್ 3-4 ಜನ ಅಷ್ಟೇ ಇರಬೇಕು ಅನ್ನೋದನ್ನು ಏನು ಸೂಚಿಸಿದೆ. ಸೊ ಅದರಲ್ಲಿ ಬೇರೆ ಈಗ ಮ್ಯಾಜಿಸ್ಟ್ರೇಟ್ ಅಥವಾ DC ಯಾರಿದ್ದಾರೆ ಅವರು ಡಿನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ಅವರು ಯಾವುದು ವಕ್ಫ್ ಅಥವಾ ವಕ್ಫ್ ಅಲ್ಲ ಅನ್ನೋದನ್ನು ಡಿಸೈಡ್ ಮಾಡಬಹುದು ವ್ಯಾಜ್ಯಗಳು ಬಂದಂಥ ಸಂದರ್ಭದಲ್ಲಿ ಅನ್ನೋದೇನಿತ್ತು. ಅದೆಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಮಾಡುತ್ತೆ ಅನ್ನೋ ಒಂದು ಅಭಿಪ್ರಾಯ ಬಂದಿದ್ದರಿಂದ ಅದಕ್ಕೆ ಒಂದಷ್ಟು ತಡೆಯನ್ನು ಕೊಡಲಾಗಿದೆ. ಆದರೆ ಅಂತಿಮ, ಯಾಕಂದರೆ DC ಈಗ ಫೈನಲಿ ಈಸ್ ರಿಪೋರ್ಟೆಡ್ ಟು ಗೌರ್ಮೆಂಟ್ ಓನ್ಲಿ. ಸೊ ಅಲ್ಲಿ ವ್ಯತ್ಯಾಸಗಳಾಗ್ಬೋದು, ಸರ್ಕಾರದ ನಿರ್ದೇಶನಗಳು ಬೇರೆ ರೀತಿ ಬಂದಂಥ ಸಂದರ್ಭದಲ್ಲಿ ಇದು ಏನು ತೋರಿಸುತ್ತೆ ಅಂದರೆ ದೇಶದಲ್ಲಿ ಕಾನೂನು ವ್ಯವಸ್ಥೆ ಅಥವಾ ಸಂವಿಧಾನವನ್ನು ಎತ್ತಿಡಿಯುವಂಥ ಸುಪ್ರೀಂ ಕೋರ್ಟ್ ಯಾವೆಲ್ಲ ರೀತಿ ವಿವೇಚನಾಧಿಕಾರವನ್ನು ಬಳಸಿ ಮೊನ್ನೆ ನೇಪಾಳ ವಿಚಾರದಲ್ಲೂ ಕೂಡ ಅಂಥದ್ದೇ ಒಂದು ಅಬ್ಸರ್ವೇಷನ್ನ ಸುಪ್ರೀಂ ಕೋರ್ಟ್ ಕೊಡ್ತು. ವಿ ಶುಡ್ ಪ್ರೌಡ್ ಆಫ್ ಅವರ್ ಸೆಲ್ಫ್. ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಇದೆ, ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಆಗ್ತಿರೋಂಥ ದಂಗೆಗಳನ್ನು, ಅವ್ಯವಸ್ಥೆಯನ್ನು, ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹಾಳಾಗಿದೆ ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾವು ವಿ ಶುಡ್ ಫೀಲ್ ಲಕ್ಕಿ ಅನ್ನುವಂಥ ಒಂದು ಮಾತನ್ನು ಹೇಳಿತ್ತು. ಸೊ ಆ ಬಗ್ಗೆ ಹೆಮ್ಮೆ ಇರಬೇಕು ನಮ್ಮ ಸಂವಿಧಾನದ ಬಗ್ಗೆ ಅಂತ. ಸೊ ಇಲ್ಲಿ ಸ್ವಾಯತ್ತವಾಗಿ ಸುಪ್ರೀಂ ಕೋರ್ಟ್ ಎಲ್ಲರ ರಕ್ಷಣೆಗಳನ್ನು, ಹಿತ ಕಾಯುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಏನು ಕಾಣಿಸ್ತಾ ಇದೆಯಲ್ಲ. ಸೊ ಅದರಲ್ಲಿ ಸರ್ಕಾರಕ್ಕೆ ಒಂದಷ್ಟು ಏನು ಸೂಚನೆಗಳನ್ನು ಮಾಡಿಫೈ ಮಾಡೋಕ್ಕಾಗುತ್ತಾ ಅನ್ನೋದನ್ನು ಹೇಳಿದೆ. ಸೊ ಈಗ ಮುಂದಿನ ಹಂತದಲ್ಲಿ ಸರ್ಕಾರ ಯಾವ ರೀತಿ ಇದನ್ನು ನೋಡುತ್ತೆ ಅಥವಾ ಅಂತ ನೋಡಬೇಕು. ಯಾಕಂದರೆ ಮಧ್ಯಂತರ ತಡೆಯಾಗಿರೋದ್ರಿಂದ ಸಂಪೂರ್ಣವಾಗಿ ಈ ತಿದ್ದುಪಡಿಯೇ ಏನೋ ಸರಿ ಇಲ್ಲ ಅಥವಾ ತಿದ್ದುಪಡಿಯೇ ಕಾನೂನು ಬಾಹಿರ ಅನ್ನೋ ಥರ ಹೇಳಿಬಿಟ್ಟಿದ್ದಾರೆ. ಬೇರೆ ಕೆಲವು ಅಂಶಗಳನ್ನು ಮಾರ್ಪಾಡು ಮಾಡಿದೆ. ಸೊ ಈಗ ಒಪ್ಕೊಬೇಕಾಗತ್ತೆ ಎರಡೂ ಕಡೆಯವರು ಕೂಡ ಇನ್ನೊಂದು ರೌಂಡು, ಅಂದರೆ ಈಗ ಸರ್ಕಾರದ ಕಡೆಯಿಂದ ಇನ್ನೊಂದು ರೌಂಡ್ ನಿಷ್ಕರ್ಷೆಯನ್ನು ಮಾಡಬೇಕಾಗತ್ತೆ. ಅಥವಾ ಯಾರು ಇದನ್ನು ವಿರೋಧಿಸಿ ಬೀದಿಗಿಳಿತೀವಿ ಅಥವಾ ಕಾನೂನು ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಥವಾ ಇದು ಸರಿಯೇ ಇಲ್ಲ ಅಂತ ವಾದ ಮಾಡ್ತಿದ್ರು, ಅವರು ಕೂಡ ಈ ಬಗ್ಗೆ ಒಂದು ನಿಷ್ಕರ್ಷೆಯನ್ನು ಮಾಡಬೇಕಾಗತ್ತೆ. ಯಾವುದು ಕೂಡ ಈಗ ನಾನು ಹೇಳಿದಂತೆ ಈಗ 70-78 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದು ಒಂದು ಸಂವಿಧಾನ ರಚನೆ ಆಗಿ ಎಲ್ಲರಿಗೂ ಕೂಡ ಒಂದು ಸಮಾನತೆ ಆಧಾರದಲ್ಲಿ ಇಂಥ ಹಕ್ಕು ರಕ್ಷಣೆಗಳು ಈ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಂವಿಧಾನ, ನೆಲದ ಕಾನೂನು, ಸುಪ್ರೀಂ ಕೋರ್ಟ್ ಅಂತ ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಪ್ರತ್ಯೇಕ ಐಡೆಂಟಿಟಿಯನ್ನು ಹೇಗೆ ಇಟ್ಕೊಳ್ಳೋಕ್ಕಾಗತ್ತೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ಯಾರೋ ಬಂದು ಯಾರಿಗೋ ದಾನ ಕೊಟ್ಬಿಟ್ಟು ಈಗ ಅಥವಾ ಯಾವುದೋ ಇದು ವಕ್ಫ್ ಅಂತ ಘೋಷಣೆ ಮಾಡಿಬಿಟ್ರೆ ಆಗ್ಬಿಡುತ್ತೆ. ಅದಕ್ಕೆ ಈಗ ಸಪ್ರೇಟ್ ನ್ಯಾಯಮಂಡಳಿ ಇದೆ. ಅಫ್ಕೋರ್ಸ್ ಅದರಲ್ಲಿ ನ್ಯಾಯಾಂಗದ
ಅಥವಾ ನಮ್ಮ ನ್ಯಾಯಾಲಯ ವ್ಯವಸ್ಥೆಯ ಏನು ಮಧ್ಯಪ್ರವೇಶ ವ್ಯಾಜ್ಯಗಳು ತೀವ್ರತೆಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಮೆಟ್ಲನ್ನು ಹೇಳಿದಂಥ ಸಂದರ್ಭದಲ್ಲಿ ಮಧ್ಯಪ್ರವೇಶಕ್ಕೆ ಅವಕಾಶ ಇದೆ. ಸ್ಟಿಲ್ ಈ ವಫ್ ಕಾನೂನು ಮಂಡಳಿ ಏನಿದೆ ಅಥವಾ ನ್ಯಾಯ ಮಂಡಳಿ ಏನಿದೆ ಅದು ಸಪರೇಟ್ ಎಂಟಿಟಿ ಅಂತ ಆಗುತ್ತಲ್ವ. ಕೋರ್ಟಲ್ಲೂ ಪ್ರಶ್ನೆ ಮಾಡಂಗೆ ಬೇರೆ ಇರಲಿಲ್ಲ, ಯಾವ್ದನ್ ಬೇಕಾದ್ರೂ ನಮ್ಮ ಜಮೀನು ಅಂತ ಹೇಳ್ಕೊಂಬ ಆ ಥರ. ಸೊ ಅಂಥದಕ್ಕೆಲ್ಲ ಒಂದಷ್ಟು ಮೂಗುದಾರವನ್ನು ಕಡಿವಾಣ ಹಾಕುವಂಥ ಒಂದು ಪ್ರಯತ್ನವನ್ನು ಕೂಡ ಈ ಒಂದು ತಿದ್ದುಪಡಿಯ ಮೂಲಕ ಮಾಡುತ್ತೆ. ಸೊ ಹೀಗಾಗಿ ಇದು ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಪೃಥ್ವಿ, ನಿಮಗೆ ಪ್ರಮುಖವಾಗಿ ಅಧಿಕಾರಿಗಳನ್ನ ವಕ್ಪಾಸ್ತಿಯಿಂದ ನೋಟಿಸ್ ಕೊಡೋಂಗಿಲ್ಲ ಅಂತೇಳಿ ಹೇಳಿರ್ತಕ್ಕಂಥದ್ದು. ನಿಮಗೆ ಅಧಿಕಾರಿಗಳು ಏನು ಮಾಡಿದ್ರೆ ಬಹುತೇಕ ಕಡೆ ರೈತರ ಕೃಷಿ ಜಮೀನನ್ನು ದೇವಸ್ಥಾನಗಳಿಗೆ ಅಥವಾ ಹಲವಾರು ಶಾಲೆ ಕಟ್ಟಡಗಳಿಗೆ, ಚರ್ಚ್ಗಳಿಗೆ, ಬೇರೆ ಬೇರೆ ಕಡೆ ಅಧಿಕಾರಿಗಳು ಇದು ವಕ್ಪಾಸ್ತಿ ಅಂತೇಳಿ ನೋಟಿಸನ್ನು ಕೊಡೋರು. ವಕ್ ಮಂಡಳಿ ಮುಖಾಂತರ ಆಯಾ ಅಲ್ಪಸಂಖ್ಯಾತ ಇಲಾಖೆಯಿಂದ ನೋಟಿಸನ್ನು ಕೊಡ್ತಿದ್ರು. ಈಗ ಇನ್ನು ಮುಂದೆ ಅಧಿಕಾರಿಗಳಿಗೆ ನೋಟಿಸ್ ಕೊಡೋ ಅವಕಾಶಗಳಿಲ್ಲ. ಮತ್ತು ದಾನ ಮಾಡೋದು ಅದು ಮುಸ್ಲಿಮೇ ಆಗಬೇಕಾಗಿರಲಿಲ್ಲ. ಮೊದಲು 5 ವರ್ಷಗಳ ಅವನಿಗೆ ಮುಸ್ಲಿಮೇ ಆಗಿರಬೇಕು ಅಂತೆಲ್ಲ ಇತ್ತು. ಈಗ ದಾನ ಮಾಡಿದ್ದು, ಹಿಂದೆ ದಾನ ಮಾಡಿದ್ದು ಮುಸ್ಲಿಮೇತರರು ಕೂಡ ದಾನ ಮಾಡಿದ್ರು ಕೂಡ ಅದು ವಕ್ಪಾಸ್ತಿ ಅಂತೇಳಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವಂಥದ್ದು. ಮತ್ತು ಇದನ್ನು ಸೆಕ್ಷನ್ 13 ದಾನ ಮಾಡಲು 5 ವರ್ಷ ಕಾಲ ಮುಸ್ಲಿಮನಾಗಿರಬೇಕು ಅನ್ನೋದಕ್ಕೂ ಕೂಡ ಅದು ತಡೆ ನೀಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೊದಲು ಮುಸ್ಲಿಮೇತರು ಕೂಡ ದಾನ ಮಾಡಿರುವಂಥದ್ದು. ಇದರಿಂದ ಒಂದಷ್ಟು ಸಮಾಜದಲ್ಲಿ ಅಶಾಂತಿ ಮತ್ತು ಎಲ್ಲೊಂದು ಕಡೆ ಇದು ಬಹುತೇಕ ಕೆಲವು ಕಡೆ ಕಮ್ಯುನಲ್ಗೂ ಕೂಡ ಕಾರಣಕರ್ತ ಆಗಿತ್ತು. ಸುಪ್ರೀಂ ಕೋರ್ಟ್ನ ಈ ನಡೆ ಸ್ವಾಗತಾರ್ಹ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಸಂಸತ್ತಿನಲ್ಲಿರ್ತಕ್ಕಂಥ ಜನಪತಿಗಳು ಒಂದು ಸರ್ಕಾರ ಒಂದು ಮಸೂದೆಯನ್ನು ಪಾಸ್ ಮಾಡಿದರೆ ಆ ಮಸೂದೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಸಂವಿಧಾನದ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅಧಿಕಾರ ಇಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಮತ್ತೊಂದು ಕಡೆ ಇದು ಅಲ್ಪಸಂಖ್ಯಾತರ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿ ಕೂಡ ಕೇಳಿ ಬಂದಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈಗ ಕೆಲವು ತಿದ್ದುಪಡಿಗಳು ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಎಲ್ಲ ಒಂದು ಕಡೆ ಈ ವಕ್ಫ್ ವಿವಾದಕ್ಕೆ ಒಂದಷ್ಟು ತೆರೆಳೆಯುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅಲ್ಲ, ಇಲ್ಲಿ ಮೇನ್ಲಿ ಪ್ರಮುಖವಾಗಿ ಕೇಂದ್ರ ಅಂದರೆ ಯಾವುದೇ ಈಗ ಮುಜರಾಯಿ ಇಲಾಖೆ ಅಂತ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಂಡರಲ್ಲಿ ಬರುತ್ತೆ. ಆದರೆ ವಕ್ಫ್ ಆಡಳಿತ ಮಂಡಳಿ ಅಂತ ಬಂದಂಥ ಸಂದರ್ಭ ಅದರೇ ಸಪ್ರೇಟು, ಅದೇ ಸ್ವತಂತ್ರ, ಅದೇ ಸ್ವಾಯತ್ತತೆ ಅನ್ನುವಂಥದ್ದು ಇದ್ದಿದ್ದನ್ನು ಸಪ್ರೇಟ್ ಮಾಡಿ ಇಲ್ಲ ಇದು ಕೇಂದ್ರ ಸರ್ಕಾರದ ಅಂಡರಲ್ಲೇ ಇದು ನಾವೇ ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಇದು ಭಾರತ ದೇಶದ ಗಡಿಯೊಳಗಿರುವಂಥ ಪ್ರತಿಯೊಂದು ಕೂಡ ಸಂಸತ್ತಿನ ಅಂಡರಲ್ಲೂ ಬರಲೇಬೇಕು, ಸಂಸತ್ತಿನ ಸರ್ಕಾರದ ಅಂಡರಲ್ಲೂ ಬರಲೇಬೇಕು. ಈಗ ಅದನ್ನ ಸಪ್ರೇಟ್ ಎಂಟಿಟಿಯನ್ನ ಹೆಂಗೆ ಮಾಡೋಕ್ಕಾಗತ್ತೆ? ನೀವು ಜಾತ್ಯತೀತ ಅಂತ ಕರೀತಾ ಇರೋದು ಯಾಕೆ? ಸಮಾನ ಹಕ್ಕುಗಳನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ, ಅಥವಾ ಎಲ್ಲರನ್ನೂ ಕೂಡ ಈಕ್ವಲ್ ಆಗಿ ಕಾಣಬೇಕು ಅಂತ. ಅಷ್ಟು ಬ್ರಾಡ್ ಮೈಂಡೆಡ್ ಆಗಿರುವಂಥ ಕಾನ್ಸ್ಟಿಟ್ಯೂಷನ್ ಅನ್ನು ಹೊಂದಿರುವಂಥ ನಮ್ಮ ದೇಶದಲ್ಲಿ ಎಗೇನ್ ಅದೇ ಕಾನ್ಸ್ಟಿಟ್ಯೂಷನ್ನ ಅಡಿಯಲ್ಲಿ ನೀವು ಸಪ್ರೇಟ್ ಎಂಟಿಟಿಯನ್ನು ಗುರುತಿಸ್ಕೋತೀರಾ, ಸಪ್ರೇಟ್ ರೂಲ್ಗಳನ್ನು ಮಾಡ್ಕೋತೀರಾ ಅಂತಂದರೆ ಅದು ತಪ್ಪಾಗಲ್ವಾ? ಸೊ ಅನ್ನೋವಂಥ ಪ್ರಶ್ನೆ ಬಂದೇ ಬರುತ್ತೆ. ಸೊ ಅದು ದಶಕಗಳಿಂದ ಇರುವಂಥ ಕೂಗು ಆಗ್ರಹ ಏನಿದೆ. ಈಗ ನೋಡಿ, ಕಾಂಗ್ರೆಸ್ ಅವಧಿಯಲ್ಲೇ ಉಳುವವನೇ ಭೂಮಿಯ ಒಡೆಯ ಅಂತ ಮಾಡ್ತು, ಅದು ಅತಿ ದೊಡ್ಡ ಕ್ರಾಂತಿಕಾರಿಕ ಸುಧಾರಣೆ. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಇದು ಎಕ್ಸ್ಕ್ಲೂಡ್ ಆಗೋಯ್ತು. ಸೊ ಇಲ್ಲಿ ವಕ್ಫಾಸ್ತಿಗೆ ಯಾವುದೇ ಇದು ಬರಲ್ಲ, ಮತ್ತೊಂದು ಬರಲ್ಲ, ಇಂಥ ಏನು ಆರೋಪಗಳು ಆಕ್ಷೇಪಗಳನ್ನ ಏನು ಬಿಜೆಪಿ ಪ್ರತಿಪಕ್ಷದಲ್ಲಿದ್ದಾಗ ಮಾಡ್ಕೊಂಡು ಬಂದಿತ್ತಲ್ಲ, ಈಗ ಸರ್ಕಾರಕ್ಕೆ ಬಂದಾಗ ಅದು ಅದರದ್ದೇ ಆದಂಥ ಅಜೆಂಡಾದಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಸಾಧ್ಯತೆಗಳನ್ನು ಮಾಡುತ್ತೆ ಆ ವಿಚಾರದಲ್ಲಿ. ಸೊ ಈಗ ಅಲ್ಲಿ ಆಕ್ಷೇಪಗಳೇನಿದೆ ಅಥವಾ ಅಪಸ್ವರಗಳೇನಿದೆ ಅದನ್ನ ಕಾನೂನಾತ್ಮಕವಾಗಿ ಕೇಳಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಈಗ ಇದನ್ನ ಒಪ್ಕೊಂಡು ಇದ್ರ ಮೇಲಾದ್ರೂ ಈಗ ಮಾಡಿಫೈ ಆದಮೇಲಾದ್ರೂ ಕೂಡ ಒಪ್ಕೋತಾರ, ಅಥವಾ ಇಲ್ಲ ನಮ್ಮದು ಸಪ್ರೇಟ್ ಐಡೆಂಟಿಟಿ ಅಥವಾ ಸಪ್ರೇಟ್ ಎಂಟಿಟಿ, ಇದು ಇದಕ್ಕೂ ಸಂಬಂಧ ಇಲ್ಲ, ಹಕ್ಕುಗಳು ಅಂತ ಬಂದಾಗ ಮಾತ್ರ ನಾವು ಸಂವಿಧಾನವನ್ನು ಏನು ಗೌರವಿಸ್ತೀವಿ, ಅಥವಾ ಕರ್ತವ್ಯ ಅಂತ ಬಂದಂಥ ಸಂದರ್ಭದಲ್ಲಿ ಅದನ್ನು ನಾವು ಪರಿಗಣಿಸಲ್ಲ ಅಂತ ಏನಾದರೂ ಇದ್ರ ಪರವಾಗಿ ವಾದ ಮಾಡೋರು ಮಾಡ್ತಾರೆ, ನೋಡಬೇಕು. ಯಾಕಂದರೆ ಎಷ್ಟೊಂದು ಜನ ರೈತರ ಜಮೀನುಗಳನ್ನು ಕರ್ನಾಟಕದಲ್ಲಿ ಎಷ್ಟೆಲ್ಲ ಹಂಗಾಮ ಆಯಿತು. ಇದು ಶುರುವಾದಾಗ, ಅತಿ ದೊಡ್ಡ ಆಂದೋಲನವಾಗಿ ಶುರುವಾದಾಗ ಇದು ಬರೀ ಸರ್ಕಾರದ ಅಭಿಪ್ರಾಯ ಅನಿಸಿಕೆ ಇರೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಲ್ಲಿ ಆತಂಕ ಸೃಷ್ಟಿಯಾಯಿತು. ಯಾವಾಗ ಇವರು ವಕ್ಫ್ಗೆ ತಿದ್ದುಪಡಿ ತರ್ತಾರೆ ಅಂದ ಕೂಡಲೇ ವಕ್ಫ್ ಇಲಾಖೆಯಿಂದ ಪದೇ ಪದೇ ಡಿ.ಸಿ.ಗಳ ಜೊತೆ, ತಹಶೀಲ್ದಾರ್ ಜೊತೆ ಮೀಟಿಂಗ್ಗಳನ್ನು ಮಾಡಿ ಎಲ್ಲೆಲ್ಲಿದೆ ಎಲ್ಲ ಕಡೆ ನೋಟಿಫೈ ಮಾಡಿ ಅಂದಾಗ ಆವಾಗ ಗೊತ್ತಾಗಿದ್ದು ಎಷ್ಟೋ ಜನ ಮುಗ್ಧರಿಗೆ ಗೊತ್ತೇ ಇಲ್ಲ ಅವರ ಆಸ್ತಿಗಳ ಮೇಲೆ ವಕ್ಫ್ ಮುದ್ರೆ ಬಿದ್ದಿದೆ, ಅವರ ಹಕ್ಕುಗಳನ್ನ ವಕ್ಫೇ ಕಸ್ಕೊಂಡಿದೆ. ಈಗ ವಕ್ಫ್ ಹಕ್ಕನ್ನ ಇವ್ರು ಕಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ವಕ್ಫೇ ಬೇರೆಯವ್ರ ಹಕ್ಕನ್ನ ಕಸ್ಕೊಂಡಿದೆ ಅನ್ನುವಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬಂತಲ್ವಾ? ಸೊ ಅದೆಲ್ಲ ಬಂದಿದ್ದು ಯಾವಾಗ ಇದಾದಾಗ, ಇಲ್ಲಾಂದ್ರೆ ಇದು ಹಂಗೆ ಹೋಗ್ತಿರೋದು. ಸೊ ಅಲ್ಲಿರುವಂಥ ಅನ್ಯಾಯಗಳು ಏನು ಲೋಪಗಳನ್ನು ಕೂಡ ಸರಿಪಡಿಸಬೇಕಾಗತ್ತೆ. ಸಂಪೂರ್ಣವಾಗಿ ಯಾರೋ ದಬ್ಬಾಳಿಕೆ ಮಾಡಬಾರ್ದು ಅಥವಾ ಸರ್ಕಾರದಿಂದ ದಬ್ಬಾಳಿಕೆ ಆಗಬಾರ್ದು ಅನ್ನೋ ಆಗ್ರಹ ಏನಿದೆ ಅದನ್ನ ನ್ಯಾಯೋಚಿತ ಅಥವಾ ನ್ಯಾಯ ಉಚಿತ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಅದರ ಆಚೆಗೆ ವಕ್ಫ್ ಬೇರೆಯವ್ರನ್ನ ದಬ್ಬಾಳಿಕೆ ಮಾಡಬಾರ್ದು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಅದರಿಂದ ಬರ್ತಾ ಇರುವಂಥ ಆದಾಯ ಎಲ್ಲಿಗೆ ಹೋಗ್ತಾ ಇದೆ? ಅಲ್ಪಸಂಖ್ಯಾತರ ಹೆಸರಲ್ಲಿ, ಅವರ ರಕ್ಷಣೆ ಅಂತ ಅನ್ಕೊಂಡಿರುವಂಥ ಹೆಸರಲ್ಲಿ ಮಾಡಿಕೊಂಡು ಅದರಿಂದ ಬರ್ತಾ ಇರುವಂಥ ಆದಾಯದಿಂದ ಮಜಾ ಮಾಡ್ತಿರೋ ರಾಜಕೀಯ ವ್ಯಕ್ತಿಗಳು ಯಾರು? ಹೆಸರಿಗೆ ಮಾತ್ರ ಸಮುದಾಯದ ನೆಪ, ಆದರೆ ವೈಯಕ್ತಿಕವಾಗಿ ಯಾವ ರೀತಿಯಲ್ಲಿ ಖಜಾನೆ ಭರ್ತಿ ಆಗ್ತಾ ಇದೆ. ಸೊ ಅದರಿಂದ ವಾಪಸ್ಸು ಕಮ್ಯುನಿಟಿಗೆ ಏನು ಹೆಲ್ಪ್ ಆಗಿದೆ ಎಲ್ಲವೂ ಕೂಡ ಆಡಿಟ್ ಆಗಬೇಕಲ್ಲ. ಆಡಿಟಿಗೆ ಅವಕಾಶನೇ ಇಲ್ಲ ಅಂದರೆ
ಆಡಿಟ್ ಅವರವರೇ ಮಾಡ್ಕೋತಾರೆ ಅಂತಂದ್ರೆ ಅದು ಏನಾದರೂ ಆಗ್ಬೋದು. ಆಡಿಟಿಂಗಿಗೂ ಅವಕಾಶ ಆಗುತ್ತಲ್ಲ ಈ ಕಾನೂನು ತಿದ್ದುಪಡಿ ಆದ್ರೆ, ಸರ್ಕಾರದಿಂದ ರೆಪ್ರೆಸೆಂಟೇಟಿವ್ ಬಂದಂತ ಸಂದರ್ಭದಲ್ಲಿ ಪಾರದರ್ಶಕವಾಗಿರುತ್ತೆ. ಅದಕ್ಕೆ ಯಾಕೆ ನೀವು ಏನು ಆಕ್ಷೇಪವನ್ನು ವ್ಯಕ್ತಪಡಿಸಬೇಕು ಅನ್ನೋ ಒಂದು ಸಾಮಾನ್ಯ ಅಭಿಪ್ರಾಯ ಕೂಡ ಜನಸಾಮಾನ್ಯರಲ್ಲಿ ಕಾಣಿಸ್ತಾ ಇದೆ ಇಷ್ಟೆಲ್ಲ ಹಂಗಾಮ ಆದ್ಮೇಲೆ.